ಅಲ್ಲ ಹಲೋ ಸರ್, ನಮಸ್ಕಾರ. ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಯಾರು? ಹಾ ಸರ್, ನಾನು ಸತೀಶ್ ಯಾರು ಅಂತ, ವಿತ್ ದ ಸರ್ ನೇಮ್ ಆಫ್ ಯಾರು. ಸತೀಶ್ ಯಾರು. ಸತೀಶ್ ಯಾರು? ಹಾ ಸರ್, ಸತೀಶ್ ಯಾರು. ಏ ಸತೀಶ್ ಯಾರು? ಹಾ ಸರ್, ಸತೀಶ್ ಯಾರು. ಏ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ಲೇ ನಿಂಗ್ ನನ್ ನಂಬರ್ ಯಾರೋ ಕೊಟ್ಟಿದ್ದು? ಹಾ ಸರ್, ನಿಮ್ ನಂಬರ್ ನಮ್ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಬ್ರು ಸೀಮಾ ಯಾರು ವಿತ್ ದ ಸರ್ ನೇಮ್ ಆಫ್ ಯಾರು, ಸೀಮಾ ಯಾರು ಅನ್ನೋ ನಿಮ್ ನಂಬರ್ ಕೊಟ್ರು ಸರ್. ಸೀಮಾ ಯಾರು? ಹಾ ಸರ್, ಸೀಮಾ ಯಾರು. ಲೇ ಸೀಮಾ ಯಾರು? ಹಾ ಸರ್, ಸೀಮಾ ಯಾರು. ಲೇ ಸೀಮಾ ಯಾರು? ಯಾರು? ಸೀಮಾ 2 ಸತಿ ಸರ್ ನೇಮ್ ಅಲ್ಲ ಸರ್, ಒಂದೇ ಸತಿ ಸರ್ ನೇಮ್ ಸೀಮಾ ಯಾರು ಅಷ್ಟೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಪಕ್ವತ್ನ ನೋಡಿದ್ರೆ. ಇವಾಗ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ಹಾ ನೀನ್ ಸತೀಶ್ ಯಾರು? ನಿಂಗೆ ನಂಬರ್ ಕೊಟ್ಟು ಸೀಮಾ ಯಾರು? ಹಾ ಸರ್. ಇವಾಗ ನೀ ಇಬ್ರು ಯಾರ? ಸರ್ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಿಮ್ಗೆ ಮೋಸ್ಟ್ಲಿ ಅವ್ರ ಅಪ್ಪ ಗೊತ್ತಿರ್ಬೋದು ಸರ್. ಅವ್ರ ಅಪ್ಪ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ಅವ್ರ ಅಪ್ಪ ಯಾರು? ಅವ್ರ ಅಪ್ಪ ನಿಖಿಲ್ ಯಾರು ಅಂತ ಸರ್. ಇವಾಗ ಈ ಬೇವಸಿ ನಿಖಿಲ್ ಯಾರು? ಸೀಮಾ ಯಾರು ಅವ್ರ ಅಪ್ಪ ಸರ್. ಸೀಮಾ ಯಾರು? ಯಾರು? ಸೀಮಾ ಯಾರು ನಮ್ ಕಸಿನ್ ಸರ್. ನೀನ್ ಯಾರು? ಸರ್ ನಾನು ಸತೀಶ್ ಯಾರು ಸರ್. ಲೇ ಯಾರು ನೀವೆಲ್ಲ? ಲೇ ಮನೆ ಮಾಡಕ್ ಕೆಲ್ಸ ಇಲ್ವೇನ್ರ ನಿಮ್ಗೆ? ಏ ಕರೆಕ್ಟ್ ಕಡ ಯಾರೋ ನೀನು? ಸತೀಶ್ ಯಾರು ಅಂತ ಸರ್. ಲೇ ನಿಮ್ ಮನೆ ಎಲ್ಲ ಇರೋದು? ಸರ್ ನಮ್ಮ ಮನೆ ಯಾವ ವಿಜಯನಗರ ಅಂತ ಸರ್, ಬೆಂಗಳೂರಲ್ಲಿ ಇರೋದು. ಯಾವ ವಿಜಯನಗರ? ಹಾ ಸರ್, ಯಾವ ವಿಜಯನಗರ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ನ್ ಗರ್ಕೆ ನನ್ ಮಕ್ಳು ಸರ್ಕಾರ ಅವ್ರು. ಹಲೋ, ಬಡತನದ ಮನೆಯೊಳಗ ಹೆಣ್ಣ ಹುಟ್ಟಬಾರದು. ಏನೋ ನಿಂದು ಕಾಲ್ ಮಾಡಿದಾಗ್ಲೆಲ್ಲ ಸಾಂಗ್ ಹಾಡ್ತೀಯ, ಯಾಕೆ ಹಾಗೆ ಸುಮ್ಮನೆ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಹಲೋ ಹೇಳೋ ಬೇಗ, ಏನೋ ವಿಷಯ ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ, ಹೇಳೋ ಬೇಗ. ಅರ್ಜೆಂಟ್ ಆದ್ರೆ ಬಾತ್ರೂಮ್ಗೆ ಹೋಗು. ಏ ಶೂಟ್ ಹಾಕ್ಬೇಡ, ಏನ್ ವಿಷಯ ಹೇಳಲೇ. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಕೋಳಿನ ತಕ್ ತಿಕ್ಕಿಡ್ಕೊ, ನಂಗೇನ್ ಹೇಳ್ತೀಯ? ಏ ಕೇಳಪ್ಪ, ಇದೇವಿ ಇಂಪಾರ್ಟೆಂಟ್, ನಿನ್ ಲೈಫ್ ಅಲ್ಲಿ ಮುಂದೆ ಯೂಸ್ ಆಗುತ್ತೆ. ಏನ್ ಹೇಳಿ ಬೇಗ. ಆಯ್ತು. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಅದು ತೆರಿಯಕ್ಕೆ ಕೆಲಸ ಇಲ್ವತ್ತೆ. ಅದೆಲ್ಲ ಗೊತ್ತು, ಮುಂದೆ ಹೇಳಲೇ. ಆ ಕೋಳಿ ನಿಂತಾರನೆ ಹೆವಿ ಮಿಂಡ್ರಿ ಹುಟ್ಟಿದ್ದು. ಅದ್ರ ಓನರ್ಗೆ ದಿನಾ ರೋದನೆ ಕೊಡೋದಂತೆ. ಅದಕ್ಕೆ ಓನರ್ ಒಂದ್ ದಿವಸ ಅದನ್ನ ಬುಟ್ಟಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಂತೆ. ಆದ್ರೆ ಕೋಳಿ ಹೆವಿ ಮಿಂಡ್ರಿ ಹುಟ್ಟಿದ್ದು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಈ ಸಲ ಒಂದ್ ಕಬ್ನದ್ ಕೇಜಲ್ ಕೂಡ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ನಂತೆ. ಆದ್ರೆ ಕೋಳಿ ಮತ್ತೆ ಮಿಂಡ್ರಿ ಹುಟ್ಟಿದ್ದು ಈ ಸಲನು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ನೀನ್ ಕೇಳಿಸ್ಕೋ. ಈ ಸಲ ಓನರ್ಗೆ ಫುಲ್ ಕೋಪ ಬಂದ್ಬಿಡ್ತು. ಆ ಕೋಪಕ್ಕೆ ಅರ್ಧ ಕಟ್ ಮಾಡ್ಕೊಂಡ್ ಚಿಕನ್ ತಂದೂರಿ ಮಾಡ್ಕೊಂಡ್ ತಿನ್ಕೊಂಬಿಟ್ಟ. ಈ ಸಲ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಆದ್ರೆ ಕೋಳಿ ಮಿಂಡ್ರಿ ಹುಟ್ಟಿದ್ದು ಬೆಳಗ್ಗೆ ಬಾತ್ರೂಮ್ ಹೋದಾಗ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ನೋ, ಅದಕ್ ನಾನೇನೋ ಮಾಡ್ಲಿ, ಲಾಶಲ್ಲಿ ತಪ್ಪಿಸ್ಕೊಂತಾರ ಕೋಳಿ, ಅದೇ ಬಾಯಿ ಹಾಕೊಂಡ್ಬಿಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ರ ಅಪ್ಪಂಗ್ ಕೊಟ್ಟಾರ ಅವ್ರ. ಏನ್ ಮಚ್ಚ ಫೋನೇ ಇಲ್ಲ. ನಿನ್ ಫೋನ್ ತೆಗ ನೈ ಮಾಡಿ ಕೇಳಂಗಿಲ್ಲ. ಫ್ರಸ್ಟ್ರೇಷನ್ ಐತೈತ್ ನಂಗೆ. ಯಾಕೆ ಮಚ್ಚ, ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಬೇಗ ಬಾ, ಬಾಡಿಲಿ ಒಂಥರ ಆಗ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಹಾ ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಹಾ ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವನೆ. ಯಾವ ಎಲ್ಲ ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಹಾ ಅದಕ್ಕೆ ಈ ಗೋಳಿ ಮಗ, ಸರ್ ನಂಗೆ ಬರೀ ನೈಟ್ ಪಾತ್ರ ನಿದ್ದೆ ಬರುತ್ತೆ ಅಂತವನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ, ಎಂತ ಗೋಳಿ ಮಗ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ, ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಷ್ಯನ್ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಷ್ಯ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು, ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ ಸ್ಪೆಷಲ್ ಅಂದ್ರೆ, ಮಚ್ಚ ನಾನು ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಸ್ಪೆಷಲ್ ಐತಂತೆ. ನಾನು ಸೇಮ್ ಕ್ವಶನ್ ಕೇಳ್ದೆಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲಿ ಹುಟ್ಬಿಟ್ಟೆ, ಅದೇ ಸ್ಪೆಷಲ್ ಅಂತ. ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ, ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ, ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು, ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಪಕ್ವತ್ನ ನೋಡಿದ್ರೆ. ಮಚ್ಚ ಬಂದ ಅವನೇ ಬಂದ. ಮಚ್ಚ ಏನ ಮಚ್ಚ, ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ.